ಎಲ್ಲರಿಗೂ ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಗಣ್ಯ ವ್ಯಕ್ತಿಗಳು ಶ್ರೀ ಪ್ರಭು ಮಹಾಸ್ವಾಮಿಗಳು, ಡಾಕ್ಟರ್ ಸುರೇಶ್ ವಸ್ತ್ರದ್ ಸರ್ ಅವರು, ಡಾಕ್ಟರ್ ಆರ್ ಬಿ ಜೋಶಿ ಅವರು, ಡಾಕ್ಟರ್ ವೀಣಾ ಕಲ್ಮಠ್ ಮೇಡಮ್ ಅವರು ಹಾಗೂ ಎಲ್ಲ ಗಣ್ಯ ಅತಿಥಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎಂದ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಇಂತಹ ನುಡಿ ನಮ್ಮ ಕನ್ನಡವಾದರೆ ಎಷ್ಟು ಚಂದ ಅಲ್ವಾ? ನಿಮಗೆಲ್ಲರಿಗೂ ಗೊತ್ತಿದ್ದಂತೆ 1956 ನವೆಂಬರ್ 1ರಂದು ಹರಿದು ಹಂಚಿ ಹೋಗಿದ್ದಂತ ನಮ್ಮ ಕನ್ನಡ ಮಾತಾಡುವ ರಾಜ್ಯಗಳನ್ನು ಒಂದು ಮಾಡಿಸುವಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು, ಆಲೂರು ವೆಂಕಟರಾಯರು, ಅನೇಕ ಕವಿಗಳು, ಕುವೆಂಪುರವರು, ಮಾಸ್ತಿಯವರು ಎಲ್ಲರ ಹೋರಾಟದ ಪ್ರತಿಫಲ ನಮ್ಮ ಕರ್ನಾಟಕ ರಾಜ್ಯ. ಸೊ ಈ ದಿನವನ್ನು ನಾವು ನಮ್ಮ ನಾಡ ಹಬ್ಬ ಎಂದು ಆಚರಿಸುತ್ತೇವೆ. ಕನ್ನಡ ಭಾಷೆ ನಿಮಗೆಲ್ಲರಿಗೂ ತಿಳಿದಂತೆ 2000 ಇತಿಹಾಸವುಳ್ಳಂತಹ ಭಾಷೆಯಾಗಿದೆ. ಇದನ್ನು ಅನೇಕ ಕವಿಗಳು ಶ್ರೀಮಂತಗೊಳಿಸಿದ್ದಾರೆ. ಇದಕ್ಕೆ ಉದಾಹರಣೆ ಅಂದ್ರೆ ಭಾರತ ರಾಜ್ಯದಲ್ಲಿ ಅತಿ ಹೆಚ್ಚು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಭಾಷೆ ನಮ್ಮ ಕನ್ನಡವಾಗಿದೆ. ಇನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಭಾಷೆ ಎಂಬುದು ಒಂದು ಮಾನಸಿಕವಾಗಿ ಒಂದು ಚಿಕಿತ್ಸೆ ಕೊಡುವಂತಹ ಆಯುಧ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ಎಷ್ಟೇ ಮೆಡಿಕಲ್ ನಾಲೆಜ್ ಆಗಲಿ, ಇಕ್ವಿಪ್ಮೆಂಟ್ಸ್ ಆಗಲಿ, ಇವನ್ ರೋಬೋಟಿಕ್ ತಂತ್ರಜ್ಞಾನ ಬಂದರೂ ಕೂಡ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಮ್ಮ ವೈದ್ಯರು ಹಾಗೂ ರೋಗಿಗಳ ನಡುವೆ ಒಂದು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಕಮ್ಯುನಿಕೇಶನ್ ಅಥವಾ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಅಂದ್ರೆ ಭಾಷೆ, ನಮ್ಮ ಕನ್ನಡ ಭಾಷೆ. ಇದಕ್ಕೆ ಒಂದು ದೊಡ್ಡ ಪೇಷಂಟ್ಗೆ ಗುಣಪಡಿಸುವಂತ ದೊಡ್ಡ ಶಕ್ತಿ ಇದೆ ಅನ್ನೋದು ನನ್ನ ಅನುಭವ. ಯಾಕಂದ್ರೆ ನಮ್ಮ ಆಸ್ಪತ್ರೆಗೆ ಬರುವಂತವರು ಬಡವರು ಮತ್ತು ಹಳ್ಳಿಯಿಂದ ಬರುವಂತ ರೋಗಿಗಳು ತುಂಬಾ ಜನ ಇರ್ತಾರೆ. ಅವರು ತುಂಬಾ ಆತಂಕ, ಭಯ ಇಟ್ಕೊಂಡು ನಮ್ಮಲ್ಲಿಗೆ ಬಂದಿರ್ತಾರೆ. ಸೊ ನಾವು ಅವರಿಗೆ ನಮ್ಮ ರೀಜನಲ್ ಲ್ಯಾಂಗ್ವೇಜ್ ನಲ್ಲಿ ಏನಾಗೈತೆ ಅಜ್ಜಿ, ಯಾವ್ದ್ರಿಂದ ಬಂದಿ ಅಂತ ಕೇಳಿದಾಗ ಅಲ್ಲಿ ಒಂದು ನಮ್ಮ ನಂಬಿಕೆಯ ಸೇತುವೆ ಅಥವಾ ಒಂದು ನಂಬಿಕೆಯ ಕೊಂಡಿ ಬೆಸೆಯುತ್ತದೆ ನಮ್ಮ ಮತ್ತೆ ರೋಗಿಗಳ ನಡುವೆ. ಸೊ ಅವಾಗ ಅವರು ಒಂದು ಏನ್ ಆತಂಕ, ಭಯ ಅವರಲ್ಲಿ ಇರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅವರು ನೀಟಾಗಿ ಅವ್ರಿಗೆ ಏನೇನ್ ಆಗಿದೆ ರೋಗ ಲಕ್ಷಣಗಳನ್ನು ನೀಟಾಗಿ ತಿಳಿಸ್ತಾ ಹೋಗ್ತಾರೆ. ನಮಗೂ ಅದರಿಂದ ಸರಿಯಾದ ಟ್ರೀಟ್ಮೆಂಟ್ ನ ಕೊಡುವಂತ ಅನುಕೂಲಗಳು ತುಂಬಾ ಆಗ್ತವೆ. ಇದಲ್ಲದೆ ನಾನು ವ್ಯಾಸಂಗ ಮಾಡುವಾಗ ನಮಗೆ ಇರುವಂತ ಎಲ್ಲ ಏನು ನಮ್ದು ಕಾನ್ಸೆಪ್ಟ್ಸ್ ಏನಿರುತ್ತೆ ಎಲ್ಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಇರುತ್ತೆ. ಆದ್ರೆ ಅದನ್ನ ನಾನು ಮೈಂಡ್ ಮ್ಯಾಪಿಂಗ್ ಆಗಿ ನಾನು ತಿಳ್ಕೊಬೇಕಲ್ಲ, ಪುನರಾವರ್ತನೆ ಮಾಡಿದಾಗ ಕನ್ನಡದಲ್ಲೇ ನಾನು ಮಾತಾಡ್ಕೊಂತೀನಿ. ಸೊ ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿರ್ತಿತ್ತು. ಇನ್ನ ಈ ನಮ್ಮ ಕನ್ನಡ ಭಾಷೆಯನ್ನು ಉಳಿಸುವುದು, ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ ನಾವು ಕನ್ನಡಿಗರಾಗಿ. ಸೊ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಕಥೆಯನ್ನು ನಿಮ್ಮ ಹತ್ರ ಹಚ್ಕೋತೀನಿ. ಸ್ವಾಮಿ ವಿವೇಕಾನಂದರ ಹತ್ರ ಒಬ್ಬ ತಾಯಿ ಅವರ ಮಗುವನ್ನು ಕರ್ಕೊಂಡು ಹೋಗ್ತಾರಂತೆ. ಸ್ವಾಮಿಗಳು ಇವನು ಬಹಳಷ್ಟು ಸಿಹಿ ತಿಂತಾನೆ, ಬೆಲ್ಲ ತಿಂತಾನೆ, ಇವ್ನು ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡುವಂತ ಬುದ್ಧಿ ಹೇಳ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ವಿವೇಕಾನಂದ ಸ್ವಾಮಿಗಳ ಹತ್ರ. ಸ್ವಾಮಿಗಳು ಏನಂತಾರ, ಒಂದ್ 8 ದಿವಸ ಆದ್ಮೇಲೆ ಕರ್ಕೊಂಡ್ ಬಾರಮ್ಮ ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ 8 ದಿವಸ ಬಿಟ್ಟು ಕರ್ಕೊಂಡು ಹೋಗ್ತಾಳೆ ತಾಯಿ. ಆವಾಗ ಕರ್ಕೊಂಡು ಹೋದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೋಡಪ್ಪ ಮಗು ಸಿಹಿ ತಿನ್ನೋದನ್ನ ಕಡಿಮೆ ಮಾಡು, ಆರೋಗ್ಯವಾದ ಆಹಾರವನ್ನ ಸೇವಿಸು, ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಅವಾಗ ತಾಯಿ ಹೇಳ್ತಾರೆ, ಇದೇ ಮಾತನ್ನ 8 ದಿವಸಕ್ಕಿಂತ ಮುಂಚೆನೆ ಹೇಳ್ಬಿಡ್ಬೋದಿತ್ತಲ್ಲ ಸ್ವಾಮಿಗಳಿಂದ. ಅವ್ರು ಹೇಳ್ತಾರ, ನೋಡಮ್ಮ ನಾನು ಬಹಳ ಸಿಹಿ ಮತ್ತೆ ಬೆಲ್ಲನ ತಿಂತೀನಿ. ಸೊ ಅದಕ್ಕೆ ಮೊದಲು 8 ದಿನ ನಾನು ಬಿಟ್ಟು ಆಮೇಲೆ ಹುಡುಗನಿಗೆ ಉಪದೇಶ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಸೊ ಹಂಗಾಗಿ ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡಕ್ಕಿಂತ ಮುಂಚೆ ನಮ್ಮಲ್ಲಿ ನಾವು ಒಂದಷ್ಟು ಸಣ್ಣ ಸಣ್ಣ ಬದಲಾವಣೆಗಳನ್ನ ಕಂಡುಕೊಂತ ಬಂದ್ರೆ ನಮ್ಮ ಕನ್ನಡ ಭಾಷೆಯನ್ನು ನಾವು ಇನ್ನ ಚೆನ್ನಾಗಿ ಮಾಡ್ಕೋಬಹುದು. ಇನ್ನೊಬ್ಬರಿಗೆ ಪ್ರೆಷರ್ ಹಾಕಕ್ಕಿನ್ನ ಮಾಡೋ ಬದ್ಲಿ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಕಂಡುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ನಿಟ್ಟಿನಲ್ಲಿ ನಾನು ವೈದ್ಯ ಅಲ್ಲದೆ ಒಬ್ಬ ಗೃಹಿಣಿ ಹೌದು, ಹಾಗೂ ನಾನು ಒಂದು ತಾಯಿ, 2 ಮಕ್ಕಳ ತಾಯಿ. ಸೊ ಈ ನಿಟ್ಟಿನಲ್ಲಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಲೈಕ್ ನಾನು ನನ್ನ ಮಕ್ಕಳಿಗೆ ಕನ್ನಡದಲ್ಲಿ ಕಥೆಗಳನ್ನ, ಪಂಚತಂತ್ರ ಕಥೆಗಳು, ರಾಮಾಯಣ ಕಥೆಗಳು, ಮಹಾಭಾರತ ಕಥೆಗಳು, ಈ ತರ ಸಣ್ಣ ಸಣ್ಣ ಕಥೆಗಳನ್ನ ಅವ್ರಿಗೆ ಹೇಳ್ತಾ ಹೋಗ್ತಿರುತ್ತೆ. ಅದೇ ಅಲ್ಲದೆ
ಅವರು ನಮ್ಮ ಅಜ್ಜ ಅಜ್ಜಿ ಹಾಗೂ ತುಂಬ ಕುಟುಂಬದಲ್ಲಿ ಬೆಳೆಯೋದ್ರಿಂದ ನಮ್ಮ ಮಕ್ಕಳು ಈ ರೀಜನಲ್ ಲ್ಯಾಂಗ್ವೇಜ್ಗಳನ್ನ ಕಲ್ಕೊಂತ ಹೋಗ್ತಾರೆ, ಮತ್ತೆ ಜಾನಪದ ಗೀತೆಗಳನ್ನ ಕಲ್ಕೊಂತ ಹೋಗ್ತಾರೆ. ಇದಲ್ಲದೆ ನಾವು ಪ್ರತಿ ಹಬ್ಬ ಹರಿದಿನ ನಮ್ದು ಅಡುಗೆ ತೊಡುಗೆ ಉಡುಗೆ ಪ್ರತಿಯೊಂದು ಸಹ ನಮ್ಮ ಕರ್ನಾಟಕ ನಮ್ಮ ಕನ್ನಡದ ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸುವಂತಹ ಇದನ್ನ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಅದಲ್ಲದೆ ನಾವು ಪ್ರವಾಸಕ್ಕೇನು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಅದು ಆದ್ರೂ ನಾವು ನಮ್ಮ ಐತಿಹಾಸಿಕ ಸ್ಥಳಗಳು, ನಮ್ಮ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಇವು. ಸೊ ಅಲ್ಲಿ ಕರ್ಕೊಂಡು ಹೋದಾಗ ಕೂಡ ಸಣ್ಣ ಸಣ್ಣ ಕಥೆಗಳ ಮೂಲಕ ಅವರಿಗೆ ಚಾಲುಕ್ಯರ ಬಗ್ಗೆ, ಹಂಪಿಗೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಕಲ್ಲಿನ ರಥ, ಒಂದೇ ಕಲ್ಲಿನಲ್ಲಿ ಕೆತ್ತಿದಂತ ಕಲ್ಲಿನ ರಥ ಇದೆ, ಸ್ಟೋನ್ ಚಾರಿಟ್, ಅದರ ಬಗ್ಗೆ ಹೇಳೋದಾಗ್ಲಿ, ವಿಜಯನಗರ ಪರಂಪರೆ ಯಾವುದೇ ಸಂಭ್ರಮಾಚರಣೆ ಇರಲಿ ನಮ್ಮ ಆಸ್ಪತ್ರೆಯಲ್ಲಿ 2023ರಲ್ಲಿ ಹೊಸ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ನಾವು ಒಂದು ಅಭ್ಯಾಸ ಏನ್ ಇಟ್ಕೊಂಡಿದೀವಿ ಅಂದ್ರೆ, ನಾವು ಯಾವುದೇ ಫಲಕಗಳನ್ನಾಗ್ಲಿ ಮೊಮೆಂಟೋಸ್ ಮಾಡಿಸೋದಿಲ್ಲ, ನಾವು ಪುಸ್ತಕಗಳನ್ನ ಕೊಡ್ತೇವೆ. ಒಂದು ನಾವು ಈ ಸಲ ಕೊಟ್ಟಿದ್ದು ನಮ್ಮ ಮಹಾತ್ಮ ಗಾಂಧಿಯವರ ಆತ್ಮಕಥನ ಕನ್ನಡದಲ್ಲಿ ಹಾಗೂ ಸದ್ಗುರು ಅವರ ಇಂಡಿಯನ್ ಇಂಜಿನಿಯರಿಂಗ್ ಇಂಗ್ಲಿಷ್ ನಲ್ಲಿ 2 ಪುಸ್ತಕಗಳನ್ನು ನಮ್ಮ ಅತಿಥಿಗಳಿಗೆ ಅದನ್ನ ಒಂದು ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟಿದ್ದೇವೆ. ಸೊ ಇದರಿಂದ ನಾವು ಎಷ್ಟೊಂದು ಪುಸ್ತಕಗಳನ್ನ ಓದೋದಕ್ಕೆ ಒಂದು ಬೆಂಬಲ ಕೊಟ್ಟಂಗೂ ಆಗುತ್ತೆ. ಸೊ ಈ ತರ ಸಣ್ಣ ಸಣ್ಣ ಕೆಲಸಗಳು, ಸಣ್ಣ ಸಣ್ಣ ವಿಚಾರದಿಂದ ನಾವು ಕನ್ನಡವನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಹೋದ್ರೆ ನಮ್ಮ ಕುವೆಂಪುರವರ ಕಂಡ ಕನಸು ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ ಅನ್ನೋದಕ್ಕೆ ತುಂಬಾ ಹತ್ತಿರ ಆಗ್ತೇವೆ. ನಮ್ಮ ನಾಡು, ನಮ್ಮ ನುಡಿ, ನಮ್ಮವರಿಗಾಗಿ ನಾವು ಒಂದು ಸೇವೆಯನ್ನ ಮಾಡ್ದಂಗಾಗುತ್ತೆ ಅನ್ನೋ ಮನೋಭಾವ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡ ಜಾನಪದ ಪರಿಷದವರು ಇದೇನು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಇದು ತುಂಬಾ ಒಳ್ಳೆಯ ಕೆಲಸ. ಕನ್ನಡವನ್ನು ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನನಗೂ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.